ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವು ಫ್ರೆಂಡ್ಶಿಪ್ ಡೇ ದಿನ ಎಲ್ಲ ಫ್ರೆಂಡ್ಸು ಜಾಲಿವುಡ್ಡಲ್ಲಿ ಮೀಟ್ ಮಾಡಿದ್ವಿ. ಜಾಲಿವುಡ್ಗೆ ಮಾರ್ನಿಂಗ್ 9 o'clock ಹಾಗೆ ಮನೆ ಬಿಟ್ವಿ. ಎಲ್ಲ ಬಿಡದಿ ಹತ್ರ ಇರೋ ಜಾಲಿವುಡ್ಗೆ ಒಂದು ಅರೌಂಡ್ 11 o'clock ರೀಚ್ ಆದ್ವಿ. 11 o'clock ಅಲ್ಲಿ ಟಿಕೆಟ್ ತಗೊಂಡು, ಆಕ್ಚುಲಿ ನಾವು ಆನ್ಲೈನಲ್ಲಿ ಟಿಕೆಟ್ ತಗೊಂಡಿದ್ವಿ. ಎಂಟ್ರಿನಲ್ಲಿ ಚೆಕ್ಕಿಂಗ್ ಎಲ್ಲ ಚೆಕ್ ಮಾಡ್ತಾರೆ. ನಾವು ಫುಡ್ಸ್ ಎಲ್ಲ ಹೊರಗಡೆ ಫುಡ್ಸ್ ಎಲ್ಲ ಹಲೋ ಇಲ್ಲ, ಸೊ ಅದೆಲ್ಲ ಚೆಕ್ ಮಾಡಿಸ್ಕೊಂಡು ಒಳಗಡೆ ಎಂಟ್ರಿ ಆದ್ವಿ. ಇದು ನೀವು ನೋಡ್ತಾ ಇರೋದು ಜನಪದ ಲೋಕ ತರ ಸ್ವಲ್ಪ ಹಳೆ ಟ್ರೆಡಿಷನ್ಸ್ ವಸ್ತುಗಳನ್ನೆಲ್ಲ ಇಟ್ಟಿದ್ದಾರೆ. ಇದನ್ನ ನೋಡಿದ್ವಿ, ಎಲ್ಲ ಚೆನ್ನಾಗಿತ್ತು. ನಮ್ಮ ಮಕ್ಕಳನ್ನ ಜೊತೆ ಕರ್ಕೊಂಡು ಹೋಗಿದ್ವಿ ಫ್ರೆಂಡ್ಶಿಪ್ ಡೇ ದಿನ, ಸೊ ಅವರು ಮಿಂಗಲ್ ಆಗ್ಲಿ ಅಂತ. ಅದೆಲ್ಲ ನೋಡ್ಕೊಂತ ಇದೆ ನೋಡಿ, ನೀವು ಔಟ್ ಸೈಡ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಯುರೋಪ್ ಆರ್ಕಿಟೆಕ್ಚರ್ ತರ ಕಟ್ಟಿದ್ದಾರೆ. ನನ್ನ ಮಕ್ಳುಗಳಂತೂ ತುಂಬಾ ಇಷ್ಟಪಟ್ರು. ನನ್ನ ಫ್ರೆಂಡ್ಸ್ ಮಕ್ಕಳು, ನನ್ನ ಮಗಳು ಎಲ್ಲ ಬಂದಿದ್ರಲ್ಲ, ತುಂಬಾನೇ ಖುಷಿ ಆಯ್ತು ಅವ್ರಿಗೆ ಇಲ್ಲೆಲ್ಲ ಆಟ ಆಡಿ, ಇಲ್ಲೆಲ್ಲ ನೋಡಿ. ಸೊ ಇಲ್ಲಿ ನೋಡಿ ಅಲ್ಲಿ ಹೇಗೆ ಕುಣಿತಾ ಇದ್ದಾಳೆ ಅಂತ ಮಹಿಕಾ. ನಮ್ಮ ಗನಿಷ್ಕಾ ನೋಡಿ ತಿಂಡಿ ತಿನ್ಕೊಂಡು ನೋಡ್ತಾ ಇದ್ದಾಳೆ ಎಲ್ಲಾರನು. ಏನಾದ್ರೂ ಫ್ಯಾಮಿಲಿ ಇಲ್ಲಾಂದ್ರೆ ಫ್ರೆಂಡ್ಸ್ ಇಲ್ಲಾಂದ್ರೆ ಕಿಡ್ಸ್ ಅಂತ ಏನಾದ್ರೂ ಪ್ಲಾನ್ ಮಾಡಬೇಕು ಒನ್ ಡೇ ಔಟಿಂಗ್ ಬೆಂಗಳೂರಲ್ಲಿ ಅಂತ ಅಂದ್ರೆ ಜಾಲಿವುಡ್ನ ನೀವು ಸೆಲೆಕ್ಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ಮಕ್ಳಿಗೆ ಇಷ್ಟ ಆಗತ್ತೆ. ಇಲ್ಲಿ ನೋಡಿ, ಇದು ಮಿರರ್ ಮೇಜ್ ಅಂತ. ಇಲ್ಲಿ ಮಿರರ್ ಒಳಗಡೆ ನಾವು ಎಂಟ್ರಿ ಆದ್ರೆ ಎಕ್ಸಿಟ್ ನಾವೇ ಹುಡ್ಕೊಂಡು ಹೋಗ್ಬೇಕು, ಎಕ್ಸಿಟ್ ತಗೊಬೇಕು. ಸೊ ಮಿರರ್ ಇರೋದ್ರಿಂದ ಯಾವ ಕಡೆ ಹೋಗ್ಬೇಕು, ಏನ್ ಹೋಗ್ಬೇಕು ಅಂತ ಕನ್ಫ್ಯೂಷನ್ ಆಗತ್ತೆ. ಬಟ್ ಚೆನ್ನಾಗಿದೆ ಈ ಆಟನು, ಮಕ್ಳುಗಳಿಗೆ ತುಂಬಾ ಇಷ್ಟ ಆಗತ್ತೆ. ದ ಲಾಸ್ಟ್ ವರ್ಡ್ ಅಂತ ಒಂದು ಥೀಮ್, ಡೈನಾಸರಸ್ ಥೀಮ್ ಪಾರ್ಕ್ ಇತ್ತು. ಸೊ ಅಲ್ಲಿಗೆ ಹೋದ್ವಿ. ಅಲ್ಲಿ ಒಂದು ಟ್ರೈನ್ ಇರುತ್ತೆ. ಟ್ರೈನ್ ಒಳಗಡೆ ಕೂತ್ಕೊಂಡ್ರೆ ಅವರು ಒಂದು ಇನ್ಸೈಡ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಡೈನಾಸರಸ್ ಆರ್ಟಿಫಿಷಿಯಲ್ ಆಗಿ ಇಟ್ಟಿರ್ತಾರೆ, ಸೌಂಡ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಮತ್ತೆ ವಾಟರ್ ಹರಿತಾ ಇರುತ್ತೆ, ಆ ತರ ಒಂದು ಸೆಟ್ ಮಾಡಿದ್ದಾರೆ. ಸೊ ಅದು ಮಕ್ಳುಗಳಿಗೆ ನೋಡ್ತಾ ಇದ್ರೆ ಅವ್ರಿಗೆ ಎಲ್ಲೋ ಹೋಗಿದೀವಿ, ಯಾವುದೋ ಲೋಕದಲ್ಲಿ ಹೋಗಿದೀವಿ ಅಂತ ಫೀಲ್ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ಪಕ್ಕದಲ್ಲಿ ಟ್ರೈನ್ ಹೀಗೆ ಹೋಗ್ತಾ ಇರುತ್ತೆ, ಪಕ್ಕದಲ್ಲೆಲ್ಲ ಡೈನೋಸರಸ್ ಇಟ್ಟಿದ್ದಾರೆ ನೋಡಿ. ಅದು ಸೌಂಡ್ಸ್ ಕೂಡ ಮಾಡತ್ತೆ, ಚೆನ್ನಾಗ್ ಅನ್ಸುತ್ತೆ ಮಕ್ಳಿಗೆ, ಯಾವ್ದೋ ಲೋಕದಲ್ಲಿ ಹೋದಂಗೆ. ಆ ಪಾರ್ಕ್ ಟ್ರೈನ್ ಜರ್ನಿ 1 to 3 minutes ಇರುತ್ತೆ ಅಷ್ಟೇ, 5 minutes ಅನ್ಕೊಳ್ಳಿ ಅಷ್ಟೇ. ಅದಾದ್ಮೇಲೆ ಒಳಗಡೆ ಇನ್ನ ಒಂದು ಮುಂದೆ ಹೋಗ್ತಾ ಇದ್ರೆ ಡೈನಾಸರಸ್ ಸ್ಕೆಲಿಟನ್ ತರ ಇಟ್ಟಿದ್ದಾರೆ. ಅಲ್ಲೆಲ್ಲ ತೋರ್ಸ್ಕೊಂಡು ಮಕ್ಕಳನ್ನ ಅಲ್ಲೆಲ್ಲ ಮೇಲೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎಲ್ಲ ಇದೇ ತರಾನೇ ಇಟ್ಟಿದ್ದಾರೆ. ಅದ್ರ ಬಗ್ಗೆ ರಿಲೇಟೆಡ್ ಆರ್ಟಿಕಲ್ಸ್ ಎಲ್ಲ ಇದೆ. ಅದನ್ನ ನೋಡ್ಕೊಂಡು ಹೊರಗೆ ಬಂದ್ವಿ. ಅಲ್ಲಿ ಬ್ಯಾಗ್ ಎಲ್ಲ ಇಡೋದಕ್ಕೆ ಲಾಕರ್ಸ್ ತಗೋತಾ ಇದೀವಿ ನೋಡಿ, ಇಲ್ಲಿ ಲಾಕರ್ಸ್. ಅಲ್ಲಿ ಪೇ ಮಾಡಿ ನಾವು ಲಾಕರ್ಸ್ ತಗೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ವಾಟರ್ ಸ್ಪೋರ್ಟ್ಸ್ ಹೋದ್ವಿ. ಇಲ್ಲಿ ನೋಡಿ, ವಾಟರ್ ಸ್ಪೋರ್ಟ್ಸ್ ಅಲ್ಲಿ ನಮ್ಮ ಗನಿಷ್ಕಾ ಅಳ್ತಿದ್ದಾಳೆ ನೀರೆಲ್ಲ ಇಟ್ಕೊಂಡಿರೋದಕ್ಕೆ. ಅವಳಿಗೆ ನೀರಂದ್ರೆ ಇಷ್ಟ ಆಗಲ್ಲ. ಸೊ ಇಲ್ಲಿ ಮಕ್ಳುಗಳೆಲ್ಲ, ಬೇರೆ ಮಕ್ಳೆಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ರು. ತುಂಬಾ ಇಷ್ಟಪಟ್ರು. ಅವ್ರಿಗೆ ನೀರಂದ್ರೆ ಮಕ್ಳನ್ನ ಕೇಳಲೇಬೇಡ, ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ಸರಿ, ಈ ಕಡೆ ಬಾ, ನೀನೇನು ನೀರಲ್ಲಿ ಆಟ ಆಡು. ರೇಷ್ಮಾ, ನೈಲಾ, ಕ್ಯಾಮ್ರಾಮನ್ ಇರು. ಗನಿ, 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 ಇಲ್ಲಿ ಮಮ್ಮ, ಶೌರ್ಯ, ಅವ್ ನೋಡ್ರಿ. ಇಲ್ಲ, ನಾನು ಅವರು ಕಾರ್ಟೂನ್ಸ್ ಕ್ಯಾರೆಕ್ಟರ್ ಹಾಕೊಂಡಿರೋರು ಅಲ್ಲೇ ಸ್ವಲ್ಪ ಮಕ್ಕಳನ್ನ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ರು. ಸೊ ಅವ್ರನ್ನ ನಮ್ಮ ಮಕ್ಳುಗಳಿಗೆ ತೋರಿಸ್ಕೊಂಡು ನಾವು ಲಂಚ್ ಮಾಡೋಣ ಅಂತ ಹೊರಟ್ವಿ. ಲಂಚ್ ಮುಗಿಸ್ಕೊಂಡು ಮತ್ತೆ ಫ್ರೆಂಡ್ಶಿಪ್ ಡೇ ಇರೋದ್ರಿಂದ ಒಂದು ಸ್ಮಾಲ್ ಕೇಕ್ ತಗೊಂಡು ಕಟ್ ಮಾಡಿ ಅಲ್ಲಿಂದ ಲಂಚ್ ಮುಗಿಸ್ಕೊಂಡು ಹೊರಟ್ವಿ. ಮಿರಾಕಲ್ ಗಾರ್ಡನ್ ತರ ಇದೆ ನೋಡಿ ಇದು ಥೀಮ್. ಇದ್ರೊಳಗಡೆ ಹೋದ್ರೆ ಲೀವ್ಸು, ಟ್ರೀ ಅದೆಲ್ಲ ಒಳ್ಳೆ ಪಳ ಅಂತ ಹೊಳಿತಾ ಇರುತ್ತೆ, ರೇಡಿಯಂ ತರ. ಸೊ ಅದು ನೋಡಕ್ ಚೆನ್ನಾಗಿರುತ್ತೆ. ಕತ್ಲೆಲಿ ಬರೇ ಆ ಗಿಡಗಳು, ಬಟರ್ಫ್ಲೈ ತರ, ಫ್ರಾಗ್, ಇಲ್ಲಿ ನೋಡಿ ಫ್ರಾಗ್ ಎಷ್ಟ್ ಚೆನ್ನಾಗಿ ಕಾಣಿಸುತ್ತೆ. ಮಕ್ಳಿಗೆಲ್ಲ ತುಂಬಾ ಇಷ್ಟ ಆಗತ್ತೆ.
ನೋಡಿ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ನೆಕ್ಸ್ಟು ಟಾಯ್ ಟ್ರೈನ್ ಇತ್ತು. ಟಾಯ್ ಟ್ರೈನ್ ಅಲ್ಲಿ ಒಂದ್ ರೌಂಡ್ ಹೋಗೋಣ, ಜಾಲಿವುಡ್ ಫುಲ್ ಒಂದ್ ರೌಂಡ್ ಸುತ್ತಿಸ್ತಾ ಇದ್ರು. ಸೊ ಹೋಗೋಣ ಅಂತ ಮಕ್ಕಳನ್ನು ಕರ್ಕೊಂಡು ಹೊರಟ್ವಿ. ಮಿನಿ ಕ್ರಿಯೇಚರ್ಸ್ ಅಂತ ಒಂದು ಥೀಮ್ ಪಾರ್ಕ್ ಇದೆ. ಅಲ್ಲಿ ವರ್ಲ್ಡ್ ಅಲ್ಲಿ ಫೇಮಸ್ ಇರೋ ಸ್ವಲ್ಪ ಪ್ಲೇಸಸ್ನೆಲ್ಲ ಸಣ್ಣ ಸಣ್ಣದಾಗಿ ಮಿನಿ ತರ ಕಟ್ಟಿದ್ದಾರೆ. ಸೊ ಅಲ್ಲಿ ನೋಡಕ್ ಹೋದ್ವಿ. ಅಲ್ಲಿ ನೋಡ್ಕೊಂಡು ನೆಕ್ಸ್ಟ್ ಟೈಟಾನಿಕ್ ವರ್ಲ್ಡ್ ಹೋದ್ವಿ. ಅಲ್ಲಿ ಟೈಟಾನಿಕ್ ರಿಲೇಟೆಡ್ ಬಗ್ಗೆ ಆರ್ಟಿಕಲ್ಸ್ ಎಲ್ಲ ಬರೆದಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಟೈಟಾನಿಕ್ ಬಗ್ಗೆ ಎಲ್ಲ ಸ್ವಲ್ಪ ಬರ್ದಿ ಬೋರ್ಡ್ಸ್ ಎಲ್ಲ ಹಾಕಿದ್ದಾರೆ ಫ್ರೆಂಡ್ಸ್. ಮತ್ತೆ ಇಲ್ಲಿ ಇದೊಂದು ಪ್ಲೇಸು. ಇಲ್ಲಿ ಫೋಟೋಸ್ ತಗೊಳೋದಕ್ಕೆ ತುಂಬಾ ವೇಟ್ ಮಾಡಬೇಕು. ತುಂಬಾ ಜನ ಇದ್ರೆ, ಕಮ್ಮಿ ಜನ ಇದ್ರೆ ಓಕೆ ಚೆನ್ನಾಗ್ ಅನ್ಸುತ್ತೆ. ಆಮೇಲೆ ಈ ಗೇಮ್ ಆಡೋದಕ್ಕೆ ಬಂದ್ವಿ ಮಕ್ಕಳನ್ನ ಕರ್ಕೊಂಡು. ಈ ಗೇಮ್ ಆಡಿದ್ವಿ. ಅಲ್ಲೆಲ್ಲ ಬೇರೆ ಬೇರೆ ಗೇಮ್ಸ್ ಸಣ್ಣ ಪುಟ್ಟದ ಮಕ್ಳಿಗೆ ಆಡೋದಕ್ಕಿತ್ತು. ಅದನ್ನೆಲ್ಲ ಆಡ್ಸಿದ್ವಿ. ಡ್ಯಾಶಿಂಗ್ ಕಾರ್ ಕೂಡ ಇತ್ತು. ಸೊ ಅದನ್ನ ಆಡಿದ್ವಿ. ಬಟ್ ಗಣೇಶ್ ಕಾಲು ಇರ್ಲಿಲ್ಲ ಬಿಕಾಸ್ ಶೀಸ್ ಟೂ ಸ್ಮಾಲ್ ಅಂತ. ಈವ್ನಿಂಗ್ ಒಂದು ಪರ್ಫಾರ್ಮೆನ್ಸ್ ಇತ್ತು. ಒಂದು 15 ಮಿನಿಟ್ಸ್ ಟು 30 ಮಿನಿಟ್ಸ್ ಆ ಥರ ಒಂದು ಪರ್ಫಾರ್ಮೆನ್ಸ್ ನಡೀತಾ ಇತ್ತು. ಸೊ ಅದನ್ನು ನೋಡಿಕೊಂಡು ಅಲ್ಲೇ ಶಾಪಿಂಗ್ ಏರಿಯಾದಲ್ಲಿ ಶಾಪಿಂಗ್ ಮಾಡಿಕೊಂಡು ಗಿಫ್ಟ್ಸ್ನೆಲ್ಲ ಫ್ರೆಂಡ್ಶಿಪ್ ಡೇಗೆ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಹೊರಗಡೆ ಬಂದಾಗ ಲೈಟ್ ಶೋ ಇತ್ತು. ಆ ಲೈಟ್ ಶೋ ನೋಡಿಕೊಂಡು ನಾವು ಆ ಡೇನ ಎಂಡ್ ಮಾಡಿದ್ವಿ. ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.